ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಎಲ್ಲರೂ ಸಖತ್ತಾಗಿದ್ದೀವಿ. ಇದು ಬಂದು ಪಿತೃಪಕ್ಷದ ದಿನದ ಬ್ಲಾಗ್. ಈ ಬ್ಲಾಗ್ ತುಂಬ ಲೇಟಾಗಿ ಬಂತು. ಏನು ಸ್ಪೆಷಲ್ ರೀಸನ್ ಏನಿಲ್ಲ, ನಾನು ಬ್ಯುಸಿ ಇದ್ದೆ. ನಂಗೆ ಎಡಿಟ್ ಮಾಡಿ ವಿಡಿಯೋ ಹಾಕುವಷ್ಟು ಟೈಮ್ ಇರಲಿಲ್ಲ. ಅಂದರೆ ಮನೆ ಕೆಲಸ, ಆಫೀಸ್ ಕೆಲಸ ಅದರಲ್ಲೇ ಆಯಿತು. ಸೊ ಹಾಗಾಗಿ ಯೂಟ್ಯೂಬ್ ಕಡೆ ತಲೆ ಹಾಕ್ಲಿಕ್ಕಾಗಲಿಲ್ಲ. ವಿಡಿಯೋಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ, ಬಟ್ ಅದನ್ನು ಪೋಸ್ಟ್ ಮಾಡೋದು ಮಾತ್ರ ಲೇಟ್ ಆಗ್ತಿದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇದು ಬಂದು ಪಿತೃಪಕ್ಷದ ದಿನ. ಸೊ ಮಾರ್ಕೆಟ್ ಹೋಗಿ ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ. ನನ್ನ ಗಂಡ ಪಟ ಪಟ ಅಂತ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟು ಇವಾಗ ನಾನು ಅಡುಗೆ ಶುರು ಮಾಡಿಕೊಂಡೆ. ಸೊ ಮೊದಲಿಗೆ ಮಾಡಿದ್ದು ಮಟನ್ ಸಾರಿಗೆ ಮೊದಲು ಮಸಾಲೆ ರೆಡಿ ಮಾಡಿಕೊಂಡೆ. ಇದು ಬಂದು ನಮ್ಮ ಗಂಡನ ಮನೆ ಕಡೆ ಈ ಥರ ಮಾಡ್ತಾರೆ. ಸೊ ಊರಲ್ಲೆಲ್ಲ ಆದರೆ ನಾವು ಜಾಸ್ತಿ ಕಾಯಿ ಹಾಕ್ಬಿಟ್ಟು ನಮ್ಮದೇ ಡಿಫ್ರೆಂಟ್ ಆಗಿರುತ್ತೆ. ಅದು ಇನ್ನೊಂದು ದಿನ ಬೇಕಿದ್ರೆ ತೋರಿಸ್ತೀನಿ. ಇವ್ರ ಕಡೆ ಈ ಥರ ಮಾಡ್ತಾರೆ. ಏನಿಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಆಮೇಲೆ ಗಸಗಸೆ ಇವಿಷ್ಟನ್ನ ಹಾಕಿ ಫ್ರೈ ಮಾಡಿ ಆಮೇಲೆ ರುಬ್ಬಬೇಕಾದ್ರೆ ಮಟನ್ ಮಸಾಲ ಪೌಡ್ರ್ ಮತ್ತು ಪುಟಾಣಿ ಕಡಲೆ, ನಾವು ಪುಟಾಣಿ ಅಂತೀವಿ, ಇಲ್ಲಿ ಹುರ್ಗಡ್ಲೇನೋ ಅಂತಾರೆ, ಹಾಕ್ಬಿಟ್ಟು ರುಬ್ಬೋದು ಅಷ್ಟೇ. ತುಂಬ ಈಸಿ. ಬಟ್ ನಾವು ಸ್ವಲ್ಪ ಜಾಸ್ತಿ ಕಾಯಿ ಹಾಕಿ ಬೇರೆ ಥರ ಮಾಡ್ತೀವಿ, ಇವರು ಈ ಥರ ಮಾಡ್ತಾರೆ. ಅದಾದಮೇಲೆ ಒಂದು ಕಡೆ ಚಿಕನ್ ಇಟ್ಟು ಚಿಕನ್ಗೆ ಸ್ವಲ್ಪ ಟೊಮೆಟೊ, ಈರುಳ್ಳಿ ಜಾಸ್ತಿ ಆಗೋಯಿತು. ಜಾಸ್ತಿ ಕಟ್ ಮಾಡಿಬಿಟ್ಟಿದೆ. ಮತ್ತಿನ್ನೇನು ಎಷ್ಟಾಗುತ್ತಲ್ಲ, ಏನು ಚೆನ್ನಾಗಾಗುತ್ತೆ ಅಂತ ಹಾಕಿದೆ. ನನಗೆ ಲೇಟಾಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಚಿಕನ್, ಈರುಳ್ಳಿ, ಟೊಮೆಟೊ ಎಲ್ಲ ಜೊತೆಗೆ ಹಾಕಿಬಿಟ್ಟು ಫ್ರೈಗೆ ಇಟ್ಬಿಟ್ಟೆ ಒಂದು ಕಡೆ. ಹಾಗೆ ಇಲ್ಲಿ ಕಾಳು ಪಲ್ಯಕ್ಕೆ ರೆಡಿ ಮಾಡ್ತಿದ್ದೆ. ಕಾಳು ಪಲ್ಯ ಅಲ್ಲ, ಕಾಳು ಗೊಜ್ಜು. ಇದೆಲ್ಲನೂ ಇವ್ರ ಕಡೆದೇ ರೆಸಿಪಿ. ನಾವು ಬಂದು ಈ ಥರ ಮಾಡಲ್ಲ. ಅದೂ ಅಷ್ಟೇ ಸೇಮ್ ಪೇಸ್ಟು, ಬಟ್ ಮಟನ್ ಮಸಾಲ ಹಾಕಬಾರ್ದು. ಅದಕ್ಕೆ ಏನು ಸಾಂಬಾರು ಪೌಡ್ರ್ ಹಾಕಬೇಕು ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು 2 ವಿಸಿಲ್ ಕೂಗ್ಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ. ಸೊ ಇದನ್ನು ನಾನು ಇವ್ರ ಮನೆಯವ್ರ ಹತ್ರನೇ ಕಲ್ತಿರೋ ರೆಸಿಪಿ. ಸ್ವಲ್ಪ ಕಾಯಿ ತುರಿನ ಮೇಲ್ಗಡೆಯಿಂದ ಹಂಗೆ ಹಾಕ್ತಾರೆ. ಇದಕ್ಕೆ ಇದು ಬಂದು ಚಿಕನ್ ಫ್ರೈ ಎಲ್ರಿಗೂ ಗೊತ್ತಿರುತ್ತೆ. ಮಾಮೂಲಿ ಗ್ರೀನ್ ಪೇಸ್ಟಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದಷ್ಟು ಹಾಕಿದ್ದೀನಿ. ಬಿಟ್ಟರೆ ಎಕ್ಸ್ಟ್ರಾ ಅಂದರೆ ಪ್ಯಾಕೆಟ್ ಮಸಾಲೆಗಳನ್ನ ನಾನು ಯೂಸ್ ಮಾಡೋದು ಜಾಸ್ತಿ. ಇಲ್ಲಿ ಇವಾಗ ಫೈನಲಿ ನಮ್ಮ ಮಟನ್ ಸಾರು ಲಾಸ್ಟಿಗೆ ಮಾಡಿದೆ. ಯಾಕಂದರೆ ಅದು ಪೇಸ್ಟೆಲ್ಲ ಫ್ರೈ ಮಾಡಿದ್ದೆಲ್ಲ ತಣ್ಣಗಾಗಿ ಪೇಸ್ಟ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ. ಸೊ ಹಾಗಾಗಿ ಸೈಡಲ್ಲಿ ಎತ್ತಿಟ್ಟಿದ್ದೆ. ಸೊ ಇವಾಗ ಟೊಮೆಟೊ, ಈರುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ರುಬ್ಬಿರೋ ಪೇಸ್ಟನ್ನು ಹಾಕಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿಕೊಂಡು ವಿಸಿಲ್ ಹಾಕಿ, ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲ್ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ. ನಾನು ಯಾವುದೋ ರೆಸಿಪಿ ಕಂಪ್ಲೀಟಾಗಿ ತೋರಿಸಿಲ್ಲ, ಯಾಕಂದರೆ ಬ್ಯುಸಿ ಡೇ ಆಗಿತ್ತು. ಅಂದರೆ ಸಂಜೆ ಎಡೆ ಇಡೋದು ಇವ್ರ ಕಡೆ. ನಮ್ಮ ಕಡೆ ಇದೆಲ್ಲ ಮಾಡಲ್ಲ. ಇವಾಗ ಕೆಲವೊಬ್ಬರು ಶುರು ಮಾಡ್ಕೊಂಡಿದ್ದಾರೆ, ಬಟ್ ಇಷ್ಟು ಡೀಟೇಲಾಗಿ ಯಾರೂ ಮಾಡಲ್ಲ. ಇವ್ರ ಕಡೆ ಅಂದರೆ ಸಂಜೆ ಮಾಡೋದ್ರಿಂದ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ರೆಡಿ ಮಾಡಿದ್ದು. ಸೊ ಹಾಗಾಗಿ ನಾನು ನನ್ನ ಗಂಡ ಇಬ್ಬರೇ ಇದ್ವಲ್ಲ, ಸೊ ಗಡ್ಬಿಡಿ ಆಯಿತು. ಅದು ನನ್ನ ಅಡುಗೆ ಸ್ವಲ್ಪ ಅಲ್ಲ, ತುಂಬ ಸ್ಲೋನೇ. ಸೊ ಹಾಗಾಗಿ ನಾನು ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ, ಪಟ ಅಂತ ಮಾಡಿದ್ದೀನಿ. ಇವಾಗ ಸಂಜೆ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಇವಾಗ ಶುರು ಮಾಡಿದ್ವಿ ಎಡೆ ಇಡಲಿಕ್ಕೆ. ನನ್ನ ಗಂಡ ಇಬ್ಬರು ಸೇರಿ ಎಲ್ಲ ರೆಡಿ ಮಾಡಿ, ಗೊತ್ತಿಲ್ಲ ಎಷ್ಟು ಮಿಸ್ಟೇಕ್ ಮಾಡಿದ್ದೀವಿ ಅಂತ. ನನಗೂ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಮೊದಲು ಮದುವೆ ಆದಮೇಲೆ ಈ ಥರ ಮಾಡಿದ್ದು. ಅಂದರೆ ನಮ್ಮ ಕಡೆ ಈ ಥರ ಎಲ್ಲ ಇಲ್ಲ, ಪಿತೃಪಕ್ಷಕ್ಕೆಲ್ಲ ಎಡೆ ಇಡಲ್ಲ. ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ. ನಾನು ನೋಡಿದ್ದೆ ನನ್ನ ಗಂಡನ ಮನೇಲಿ. ಸೊ ನಮಗೆ ಎಷ್ಟು ಗೊತ್ತು ಅಷ್ಟು ಮಾಡಿದ್ದೀನಿ. ಇನ್ನೊಂದೇನೆಂದರೆ ಅಡುಗೆದೆಲ್ಲ ಏನೂ ಮಿಸ್ಟೇಕ್ ಆಗಲ್ಲ. ಮಿಸ್ಟೇಕ್ ಅಂದರೆ ಟೇಸ್ಟಲ್ಲೆಲ್ಲ ನಾನು ಹೇಳ್ತಾ ಇರೋದು. ಅಂದರೆ ಪ್ರತಿ ವರ್ಷವೂ ಸೇಮ್ ಐಟಮ್ಸೇ ಇಡಬೇಕು ಎಡೆಗೆ. ಸೊ ಹಾಗಾಗಿ ಅದರಲ್ಲೇನೂ ಅಂದರೆ ರಾಂಗಾಗಿ ಏನು ಮಾಡಲ್ಲ ನಾನು. ಅದು ಬಿಟ್ಟು ಬೇರೆದ್ರಲ್ಲಿ ಏನಾದರೂ ಆಗ್ಬೋದು, ಗೊತ್ತಿಲ್ಲ. ನಮ್ಮ ಅತ್ತೆ ಮಾವ ಕ್ಷಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮಿಬ್ರೂ.
ಇವಾಗ ಎಲ್ಲ ರೆಡಿ ಮಾಡಿ ಬಡಿಸ್ಬಿಟ್ಟು ಧೂಪ ಎಲ್ಲ ಹಾಕಿ ಉತ್ಪತ್ತಿ ಎಲ್ಲ ಬೆಳಗ್ಬಿಟ್ಟು ಆಚೆ ಹೋಗ್ತೀವಿ. ಅದು ಅಂದರೆ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ ಆಚೆ ಹೋಗ್ತೀವಿ. ಅಂದರೆ ಅವ್ರ ನಂಬಿಕೆ ಅಂತೆ, ಅಂದರೆ ಅವ್ರು ಬಂದು ಆ ಎಡೆನ ತಿಂದ್ಬಿಟ್ಟು ಹೋಗ್ತಾರೆ ಅಂತ ಆ ಥರ ಏನು. ಸೊ ಹಾಗಾಗಿ ನಾವು ಅದೇ ಫಾಲೋ ಮಾಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಡೋರ್ ನಾಕ್ ಮಾಡಿಬಿಟ್ಟು ತಟ್ಟಿಬಿಟ್ಟು ಒಳಗಡೆ ಹೋಗ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಅವರವರ ನಂಬಿಕೆ ಅಷ್ಟೇ. ಇವಾಗ ಒಳಗಡೆ ಬಂದ್ವಿ. ಆ ಎಡೆಯಲ್ಲಿರೋದೆಲ್ಲ ಮತ್ತು ನಾವೇ ತಿನ್ನಬೇಕು ಹೋಗಿ. ಅಂದರೆ ಮನೇಲಿರೋರೆಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಅಂದರೆ ಪ್ರಸಾದ ಥರ ಆ ಥರ ಇರಬೇಕು, ನಾನು ಅಂದ್ಕೊಂಡಿರೋ ಹಾಗೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಪಿತೃಪಕ್ಷದ ಬ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.